ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ನಾಳೆಯಿಂದ ನಡೀತಾ ಇದೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ನ T20 ಸೀರೀಸ್ ಅಂತ ಹೇಳ್ಬೋದು ಗೈಸ್. ನಾಳೆ ನಡೀತಾ ಇದೆ ನಾಗ್ಪುರಲ್ಲಿ ಫಸ್ಟ್ T20 ಮ್ಯಾಚು. ನನಗನ್ಸುತ್ತೆ ಗೈಸ್, ಈ T20 ಸೀರೀಸು ಇಂಡಿಯಾಗೆ 100% ತುಂಬ ಟಫ್ ಆಗಿರುತ್ತೆ. ಯಾಕೆ ಅಂದರೆ ನ್ಯೂಜಿಲೆಂಡ್ ಅವರು ಆ ಥರ ಸೆಟ್ ಮಾಡಿದ್ದಾರೆ ಗೈಸ್. ಅಂದರೆ ಎಕ್ಸಾಂಪಲ್ ನೀವೇ ನೋಡಿ, ಲಾಸ್ಟ್ ODI ಸೀರೀಸಲ್ಲಿ ಇಂಡಿಯಾ ಪರ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಸೀನಿಯರ್ ಪ್ಲೇಯರ್ಸೇ ಇದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ಲು, ಮತ್ತೆ ಶ್ರೇಯಸ್ ಅಯ್ಯರ್, ರವೀಂದ್ರ ಜಡೇಜಾ, KL ರಾಹುಲ್, ಇದಕ್ಕಿನ್ನ ಪ್ಲೇಯರ್ಸ್ ಬೇಕಾ ಗೈಸ್? ಇವ್ರನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಇಂಡಿಯಾ ODI ಸೀರೀಸ್ನ ನ್ಯೂಜಿಲೆಂಡ್ ಕಿತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. 2-1 ಸರಣಿ ವಶಪಡಿಸಿಕೊಂಡ ನ್ಯೂಜಿಲೆಂಡ್ ಟೀಮಲ್ಲಿ ಆಲ್ಮೋಸ್ಟ್ ಸೀನಿಯರ್ ಪ್ಲೇಯರ್ಸ್ಗಳು ಇರಲೇ ಇಲ್ಲ ಗೈಸ್. ಆಲ್ಮೋಸ್ಟ್ ಯಂಗ್ ಪ್ಲೇಯರ್ಗಳೇ ಇದ್ರು, ಅಂದ್ರೆ ಅನ್ಎಕ್ಸ್ಪೀರಿಯನ್ಸ್ ಇಂದ ತುಂಬಿರೋಂಥ ODI ಸೀರೀಸ್ ನಲ್ಲಿ ಇರೋಂಥ ಪ್ಲೇಯರ್ಗಳೇ ಇದ್ರು. ನನ್ಗನ್ಸಿತ್ತು ಎಲ್ಲೊಂದ್ ಕಡೆ ಆರಾಮಾಗಿ ಹೊಡೆದ್ ಬಿಸಾಕ್ತಾರೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಗಳು ತುಂಬಾ ಕೊರತೆ ಇತ್ತು ನ್ಯೂಜಿಲೆಂಡ್ ಟೀಮಲ್ಲಿ. ಆದ್ರೂ ಡ್ಯಾರೆಲ್ ಮಿಚೆಲ್ ಅವ್ರು ಒಬ್ಬರೇ 3 ಮ್ಯಾಚಲ್ಲಿ ಸಖತ್ತಾಗಿ 100% ಕೊಟ್ಟು ಪರ್ಫಾರ್ಮೆನ್ಸ್ ಮಾಡಿ ಅವರು ಡ್ಯಾರೆಲ್ ಮಿಚೆಲ್ ಅವರು ODI ಸೀರೀಸ್ನ ನ್ಯೂಜಿಲೆಂಡ್ ಕಡೆ ವಶಪಡಿಸ್ಕೊಳ್ಳೋ ತರ ಮಾಡಿದ್ದಾರೆ. ಡ್ಯಾರೆಲ್ ಮಿಚೆಲ್ ಒಬ್ಬರೇ ಗೈಸ್. ನೋಡಿ ಯಾವ ತರ ಸೆಟ್ ಮಾಡಿದ್ದಾರೆ ಅಂತ. ಓಕೆ ಗೈಸ್, ನಾಳೆ ನಡೀತಿರೋಂಥ ಫಸ್ಟ್ T20 ಮ್ಯಾಚಲ್ಲಿ ಏನು ಮೊದಲೇ ಸ್ಕ್ವಾಡ್ ಅನೌನ್ಸ್ ಮಾಡಿದ್ರು. ಅದರಲ್ಲಿ ತಿಲಕ್ ವರ್ಮಾ ಅವ್ರು ಇಂಜುರಿ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಅಂದ್ರೆ ತಿಲಕ್ ವರ್ಮಾ ಬದಲು ಶ್ರೇಯಸ್ ಅಯ್ಯರ್ ರೀಪ್ಲೇಸ್ಮೆಂಟ್ ಆಗಿದ್ದಾರೆ ಅಂತಾನೆ ಒಂದು ರಿಪೋರ್ಟ್ ಬಂದಿತ್ತು. ಆದರೆ ನನ್ನ ಒಂದು ಈ ಪ್ಲೇಯಿಂಗ್ 11 ಅಲ್ಲಿ ತಿಲಕ್ ವರ್ಮಾ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ, ಎಷ್ಟು ಫೀಲ್ಡಿಂಗ್ ಅಲ್ಲಿ ಎಫರ್ಟ್ ಆಗ್ತಿದ್ದಾರೆ ತಿಲಕ್ ವರ್ಮಾ ಅವರು. ಆದ್ರೆ ಶ್ರೇಯಸ್ ಅಯ್ಯರ್ ಅವರಷ್ಟು ಲೆವೆಲ್ಗೆ ಮ್ಯಾಚ್ ಮಾಡೋಕೆ ಆಗೋದಿಲ್ಲ. ತಿಲಕ್ ವರ್ಮಾ ಎಂತ ಗನ್ ಫೀಲ್ಡರ್ ಅಂತಾನೆ ಹೇಳ್ಬೋದು ಇಂಡಿಯಾ ಸೈಡು. ಓಕೆ, ನನ್ನ ಪ್ರಕಾರ ನಾಳೆ ನಡೆಯುವಂಥ ಫಸ್ಟ್ T20 ಮ್ಯಾಚಲ್ಲಿ ಪ್ಲೇಯಿಂಗ್ 11 ಯಾವ ಥರ ಇರುತ್ತೆ ಅಂತ ಅನ್ನೋದು ನೋಡೋಣ ಬನ್ನಿ ಗೈಸ್. ಮೊದಲನೇದಾಗಿ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕಣಕ್ಕೆ ಎಳಿತಾರೆ. ಮತ್ತೆ ಇವ್ರ ಜೊತೆ ಸಂಜು ಸ್ಯಾಮ್ಸನ್ 100% ಆಡೇ ಆಡ್ತಾರೆ. ಶುಭ್ಮನ್ ಗಿಲ್ ಎಲ್ಲೋ ಒಂದ್ಸಲ ಇವ್ರು ಸ್ವಲ್ಪ ಕಾಂಪಿಟೇಟರ್ ಆಗಿದ್ರು. ಈ ಸ್ಕ್ವಾಡಲ್ಲೇ ಶುಭ್ಮನ್ ಗಿಲ್ಗೆ ಸ್ವಲ್ಪ ಚಾನ್ಸ್ ಕೊಟ್ಟಿಲ್ಲ. ಆದ್ರೂ ಸಂಜು ಸ್ಯಾಮ್ಸನ್ 100% ಈ ಪ್ಲೇಯಿಂಗ್ 11 ಇದ್ದೇ ಇರ್ತಾರೆ. ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಇಬ್ರು ಓಪನರ್ ಆಗಿ ಆಡಿರ್ತಾರೆ. ಮತ್ತೆ ಒನ್ ಡೌನ್ ಆಗಿ ಸೂರ್ಯಕುಮಾರ್ ಯಾದವ್ ಗೈಸ್. ಸೂರ್ಯಕುಮಾರ್ ಯಾದವ್ 10-15 ಮ್ಯಾಚ್ಗಳಿಂದ ಅವರು 150 ಹೊಡೆದಿರೋದೇ ನೋಡಿಲ್ಲ ಗೈಸ್ ಈ ಒಂದು ಸೀರೀಸ್ ಅಲ್ಲಾದ್ರು. ಯಾಕಂದ್ರೆ ಮುಂದೆ ಇದೇ ಸೀರೀಸ್ ಲಾಸ್ಟ್ ಲೀಗ್ ಮ್ಯಾಚ್ಗಳಲ್ಲಿ ಇರೋದು. ನೆಕ್ಸ್ಟ್ ಬರೋಂಥ ವರ್ಲ್ಡ್ ಕಪ್ಗೆ ಸ್ವಲ್ಪ ಇವರು ಈ ಸೀರೀಸ್ ಅಲ್ಲಾದ್ರೂ ಸ್ವಲ್ಪ ಫಾರ್ಮ್ ಬಂದ್ರೆ ವರ್ಲ್ಡ್ ಕಪ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಓನ್ ಒಪಿನಿಯನ್ ಗೈಸ್. ಅದರಿಂದ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಫಾರ್ಮ್ ಬರಬೇಕು. ಮತ್ತೆ ಅದೇ ಹೇಳದ್ನಲ್ಲ, ತಿಲಕ್ ವರ್ಮಾ ಅವ್ರು ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ರಿಪ್ಲೇಸ್ ಆಗಿದ್ರು. ಈ ಒಂದು ಪ್ಲೇಯಿಂಗ್ 11 ಶ್ರೇಯಸ್ ಅಯ್ಯರ್ ಅವರು ಆಗೇ ಆಡ್ತಾರೆ. ಅವ್ರು ಆಡೇ ಆಡ್ತಾರೆ ಈ ಒಂದು ಪ್ಲೇಯಿಂಗ್ 11 ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಇರಲೇಬೇಕಲ್ವಾ ಗೈಸ್. ಇವ್ರನ್ನ ಬಿಡಕ್ಕಾಗತ್ತಾ? ಇವ್ರಿಲ್ಲ ಅಂದ್ರೆ ಮ್ಯಾಚ್ ನೋಡೋದಕ್ಕೆ ಆಗೋದಿಲ್ಲ. ಹೆಂಗೆ ಈ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಯಾವ ತರ ಮೈಂಡ್ ಸೆಟ್ ಮಾಡಿದ್ದಾರೆ ಅಂತಂದ್ರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಅದೇ ಒಂದು ಮೈಂಡ್ ಸೆಟ್ ನ ಸೆಟ್ ಮಾಡಕ್ ಹೊಂಟಿದ್ದಾರೆ ಅಂತ ಹೇಳ್ಬೋದು ಮುಂದಿನ ಪೀಳಿಗೆಗೆ. ಹಾರ್ದಿಕ್ ಪಾಂಡ್ಯ ಇದ್ದೇ ಇರ್ತಾರೆ. ನೆಕ್ಸ್ಟ್ ಶಿವಮ್ ದುಬೆನು ಬೇಕಾಗಿರೋ ಟೈಮಲ್ಲಿ 1-2 ಓವರ್ ಹಾಕೊಡೋ ಒಂದು ಕೇಪಬಿಲಿಟಿ ಇರೋದ್ರಿಂದ ಶಿವಮ್ ದುಬೆನು ಈ ಒಂದು ಪ್ಲೇಯಿಂಗ್ 11 ನಾನು ನೋಡ್ತೀನಿ ಗೈಸ್. ನೆಕ್ಸ್ಟ್ ಅಕ್ಷರ್ ಪಟೇಲ್ ಸುಮಾರು ಸೀರೀಸ್ಗಳಾಗೋಗಿತ್ತು ಇವರು ಪ್ಲೇಯಿಂಗ್ 11 ಅಲ್ಲಿ ಆಡಿ. ಇವರು ಅಕ್ಷರ್ ಪಟೇಲ್ ಈ ಒಂದು ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ ಅಂತ ನನ್ಗನ್ಸುತ್ತೆ. ನೆಕ್ಸ್ಟ್ ಹರ್ಷಿತ್ ರಾಣಾ. ಏನ್ ಗೈಸ್, ಹರ್ಷಿತ್ ರಾಣಾ ಇಷ್ಟೊಂದು ಬ್ಯಾಟಿಂಗ್ ಅಲ್ಲಿ ಕೇಪಬಿಲಿಟಿ ಇದೆ ಅಂತ ನಮ್ಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ODI ಸೀರೀಸ್ ಅಲ್ಲಿ ನೋಡಿದ್ವಲ್ಲ, ಅವಾಗಲೇ ಗೊತ್ತಾಗಿತ್ತು ಯಾಕಪ್ಪ ಇವರು ಬ್ಯಾಕ್ ಮಾಡ್ತಿದ್ದಾರೆ. ಎಲ್ಲ ಒಂದು ಸೀರೀಸ್ ಅಲ್ಲಿ ODI, ಟೆಸ್ಟ್ ಅಲ್ಲಿ ಮತ್ತೆ T20 ಸೀರೀಸ್ ಅಲ್ಲಿ ಎಲ್ಲ ಸೀರೀಸ್ ಅಲ್ಲಿ ಇವರು 100% ಇದ್ದೇ ಇರ್ತಾರೆ. ಏನಕ್ಕೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದ್ರೆ ಬ್ಯಾಟಿಂಗ್ ಕೇಪಬಿಲಿಟಿ ಇರೋದ್ರಿಂದ ಇವ್ರನ್ನ ಬ್ಯಾಕ್ ಮಾಡ್ತಿದ್ರು ಅಂತ ನನಗೆ ಲಾಸ್ಟ್ 3ನೇ ODI ಸೀರೀಸ್ ಅಲ್ಲಿ ನನ್ಗೆ ಗೊತ್ತಾಯ್ತು ಗೈಸ್. ನೆಕ್ಸ್ಟ್ ಇದಾದ್ಮೇಲೆ ಕುಲ್ದೀಪ್ ಯಾದವ್ ಸ್ಪಿನ್ ಮಂತ್ರಿ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಇವರು ಫಾರ್ಮ್ ಸ್ವಲ್ಪ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಎಫೆಕ್ಟಿವ್ ಆಗಿ ಬೋಲ್ ಮಾಡ್ತಾ ಇಲ್ಲ ಕುಲ್ದೀಪ್ ಯಾದವ್. ಆದ್ರೂ ಇವ್ರಿಗೊಂದು ಚಾನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ ಗೈಸ್. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಅಂತ ಹೇಳ್ಬೋದು ಗೈಸ್. ಜಸ್ಪ್ರೀತ್ ಬುಮ್ರಾ ಇರಲೇಬೇಕು. ಯಾಕೆಂದ್ರೆ ಇವರು ODIಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇಲ್ಲ. T20 ಸೀರೀಸ್ ಮಾತ್ರ ಇಂಪಾರ್ಟೆಂಟ್ ಕೊಡ್ತಿರೋದ್ರಿಂದ ರೀಸನ್ ಬಂದು ಮುಂದೆ ನಡೀತಿರೋಂಥ T20 ವರ್ಲ್ಡ್ ಕಪ್ಗೆ ಫಿಟ್ ಆಗಿರ್ಲಿ, ಯಾವುದೇ ಒಂದು ಇಂಜುರಿ ಆಗದೆ ಇರಲಿ ಕಾರಣದಿಂದ ಇವ್ನು ಜಾಸ್ತಿ ಮ್ಯಾಚಸ್ ಆಡಿಸ್ತಾ ಇಲ್ಲ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಇವರು ಒಂದು 100% ಈ ಪ್ಲೇಯಿಂಗ್ 11 ಇರಲೇಬೇಕು ಅಂತ ನನ್ಗನ್ಸುತ್ತೆ. T20 ಫಾರ್ಮೆಟ್ ಅಲ್ಲಿ ನಂಬರ್ 1 ODI ಬೌಲರ್ ಆಗಿರೋಂಥ ವರುಣ್ ಚಕ್ರವರ್ತಿ ಬಿಡಕ್ಕಾಗುತ್ತಾ ಗೈಸ್? ಸ್ಪಿನ್ ಜಾದುಗಾರ ಅಂತಾನೆ ಹೇಳ್ಬೋದು. ಅಷ್ಟು ಸಖತ್ತಾಗಿ ಬಾಲ್ ಬಿಡ್ತಾರೆ ವರುಣ್ ಚಕ್ರವರ್ತಿ. ಈ ಒಂದು ಸ್ಕ್ವಾಡ್ ಹೀಗಿರುತ್ತೆ ಗೈಸ್. 9-9 ಕನ್ಸಿಕ್ಯೂಟಿವ್ ಆಗಿ ಗೆದ್ದು ರೆಕಾರ್ಡ್ ಮಾಡಿರೋಂಥ ಇಂಡಿಯಾ ಈ ಒಂದು ಸೀರೀಸ್ ಹೊಡೆದು 10-10 ಗೆಲ್ಲಿ ಅಂತ ನನ್ನ ಓನ್ ಒಪಿನಿಯನ್ ಗೈಸ್. ನಿಮ್ಗೇನು ಅನ್ಸೆ ಈ ಒಂದು ಪ್ಲೇಯಿಂಗ್ 11 ಯಾವ ತರ ಇದೆ? ಇನ್ನೂ ಬೇರೆ ಪ್ಲೇಯರ್ನ ನಾನು ಹೇಳಿರೋ ಒಂದು ಪ್ಲೇಯಿಂಗ್ 11 ಈ ಪ್ಲೇಯರ್ ತೆಗೆದು ಇನ್ನ ಬೇರೆ ಪ್ಲೇಯರ್ನ ಆಡ್ ಮಾಡಿದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅನ್ನೋದಾದ್ರೆ ನನಗೆ ಹಿಂಗೆ ಯಾರು ಬೇಕೋ ಅನ್ನೋ ಒಂದು ಪ್ಲೇಯರ್ನ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ
ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.